ಮಾಮೂಲಾಗಿ ಏನಂದರೆ ಈ ಫುಟ್ಪಾತ್ ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಒಂದೊಂದು ಕೆಲಸಗಳು ಮಾಡೋದಕ್ಕೆ ಅಗಿತಾ ಹೋಗ್ತಾರಲ್ಲ. ಅಗಿಯುವಾಗ ನಾವು ನೋಡಿದ್ವಿ ತುಂಬ ದೊಡ್ಡ ಸೈಜ್ ಬೇರ್ಗಳೆಲ್ಲ ಕಟ್ ಮಾಡಿ ಎತ್ತಾಕ್ಬಿಟ್ರು. ಆವಾಗ ಮರಗಳಿಗೆ ಬಲ ಇಲ್ದಿರ ಆಗೋಗುತ್ತೆ. ಅದರಿಂದನೇ ಅರ್ಧ ಮರಗಳು ಬೀಳ್ತಾ ಇದೆ ಅಂತ ನಮ್ಮ ಅನಿಸಿಕೆ ಸರ್. ಹೌದು ಸರ್. ಹಾಂ ಹೌದು. ನಾವು ಈ ಮರಗಳನ್ನೆಲ್ಲ ಖುದ್ದಾಗಿ ನಾವು ನೋಡಿರೋ ಮರಗಳು ಇದನ್ನೆಲ್ಲ ಒಣಗಿರೋದು ಅವನ್ನೆಲ್ಲ ನಾವೇ ನೋಡಿ ಸುಮಾರಷ್ಟು ತೆಗೆಸಿದ್ದೀವಿ. ಆದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದ್ದಿರೋದು ಅಂತ ಅನಿಸ್ತಾ ಇದೆ. ನಾವು ಕೆಲವೆಲ್ಲ ಒಣಗಿರೋ ಮರಗಳನ್ನೆಲ್ಲ ನೋಡಿ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು, ಹಾಗಾಗಿ ನಾವೆಲ್ಲ ಸುಮಾರು ಕಡೆ ತೆಗೆಸಿದ್ದೀವಿ ಸರ್ ಮರಗಳು. ಆದರೆ ಬೇರೆ ಸಮೇತನೇ ಬಿದ್ದೋಗಿರೋ ಮರಗಳಿಗೆ ಹೊಣೆ ಯಾರೂ ಆಗಲ್ಲ. ಅದು ಬೇರೆಲ್ಲ ಕಟ್ಟಾಗಿ ಹೋಗಿದೆಯಲ್ಲ, ಅದರಿಂದ ಬಲ ಇಲ್ದಿರ ಬಿದ್ದೋಗಿದೆ ಅಂತ. ನನ್ನ ಹೆಸರು ಜಯ ಚಂದ್ರಶೇಖರ್ ಸರ್. ಹೌದು. ಸ್ಥಿತಿ ಮಾತ್ರ ತುಂಬ ಖರಾಬಾಗಿತ್ತು. ಸಡನ್ ಅವರು ಸ್ಪಾಟ್ ಆಗಿದ್ರು. ಯಾರಿದ್ರು ಇನ್ಸಿಡೆಂಟಲ್ಲಿ. ನಾನು ಅಲ್ಲಿ ನಿಂತಿದ್ದೆ ಆಫೀಸ್ ಮುಂದೆ ಇನ್ಸಿಡೆಂಟ್ ಆಗಿದ್ದು. ಮರ ಇತ್ತು ಮುಂದೆ, ಆ ಮರ ಸ್ಟೆಮ್ ಬಿದ್ದು ಹಂಗಾಗಿರೋದು. ಇಬ್ಬರು ಬಂದಿದ್ರು ಗಾಡಿಯಲ್ಲಿ. ಯಾರು ಓಡಿಸ್ತಿದ್ರು ಗಾಡಿ ಅವ್ರ ಮೇಲೆ ಮರ ಬಿದ್ದು ಹೆಲ್ಮೆಟ್ ಸ್ಪಾಟ್ ಆದರು. ಅವರು ಬ್ಲಡ್ ಎಲ್ಲ. ನಾನು ಹೋಗಿ ಚೆಕ್ ಮಾಡಿದೆ ಅವರು ಬ್ರೀತ್ ಆಗ್ತಿದ್ದಾರಾ ಏನು ಅಂತ. ಬಟ್ ಅನ್ಲಕ್ಕಿಲಿ ಹಿ ಡೈಡ್ ಅಟ್ ಸ್ಪಾಟ್. ಸೊ ತುಂಬ ಬೇಜಾರಾಯಿತು ನೋಡಿ. ಅದೇ ಗೌರ್ಮೆಂಟ್ಗೆ ಅದೇ ರಿಕ್ವೆಸ್ಟ್ ಇದೆ BBMP ಅವ್ರಿಗೆ. ನಿಜ ಅದು ಮರ ಮಾತ್ರ ಏನಿದೆ ಎಲ್ಲ ಮರ BBMP ಅವರು ಲೈಕ್ ಒಂದೊಂದು ಗಲ್ಲಿ ಇಲ್ಲ ತಿಂಗಳಿಗೆ ಒಂದ್ಸತಿ ದೇ ಹ್ಯಾವ್ ಟು ಚೆಕ್. ಅವ್ರ ಮರ ಚೆಕ್ ಮಾಡಿ ಯಾವ್ದು ಸೋದೋಗಿದೆ ಏನಿದೆ ಕಟ್ ಮಾಡಬೇಕು. ಇಲ್ಲಾಂದರೆ ಈ ಪಬ್ಲಿಕ್ ಅದು ಏನು ಲೈಫ್ ಹೋಗಿದೆ ಅದು ವರ್ತಿಲ್ಲ. ಅದು ನಿಜ ವರ್ತಿಲ್ಲ. ಅದು ಗೌರ್ಮೆಂಟ್ ಕೆಲಸ. ಅವರು ಮಾಡಿ ನಮ್ಮ ಪಬ್ಲಿಕ್ಗೆ ಹೆಲ್ಪ್ ಮಾಡಬೇಕು. ಆ್ಯಕ್ಚುಲಿ ಮೊಹಮ್ಮದ್ ಶುಜಾವುಲ್ಲಾ ಅಂತ. ಸರ್, ಮರ ತುಂಬಾ ವೀಕ್ ಆಗಿದೆ. ನಾವು ಇದನ್ನು ಡೈಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೀವಿ. ಅದು ಯಾವಾಗಾದರೂ ಯಾವ ಮೊಮೆಂಟಲ್ಲಾದರೂ ಬೀಳುತ್ತೆ ಅಂತಲೇ ನಮಗೊಂದು ಅನ್ನಿಸ್ತಾನೆ ಇತ್ತು. ಅದು ಬಿದ್ದು ಒಂದು ಲೈಫ್ ಹೋಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್. ಅದು ನಮ್ಮ ಮುಂದೆ ನಡೆದಿದ್ದಂತೂ ಇನ್ನೂ ಡಿಸಾಸ್ಟರು. ಐ ಥಿಂಕ್ ಆ ಬೈಕಲ್ಲಿ ಇಬ್ಬರು ಹುಡುಗರು ಹೋಗ್ತಿದ್ದಿದ್ದು. ಈ ಸೀರಿಯಲ್ ಸೆಟ್ಸ್ ಹಾಕ್ತಾರಲ್ಲ ಆ ಹುಡುಗರು ಅನಿಸುತ್ತೆ. ಮುಂದೆ ರೈಡ್ ಮಾಡ್ತಿದ್ದವನು ಅವನ ತಲೆ ಮೇಲೆ ಸ್ಟ್ರೈಟ್ ಬಿದ್ದು ಆನ್ ಸ್ಪಾಟ್ ಹೋಗಿದ್ದಾನೆ. ಹಿಂದೆ ಅವನಿಗೆ ಏಟಾಗಿರ್ಬೋದು ಅಷ್ಟೇ. ಬಟ್ ಈ ಡಿಸಾಸ್ಟರಿಂದ ನಾನು ಏನು ಹೇಳೋದಂತ ಹೇಳಿದ್ರೆ, ಇಲ್ಲಿ ಗೌರ್ಮೆಂಟ್ ಏನು ಮಾಡ್ತಿದೆ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಕಡೆನೂ ಮರಗಳು ವೀಕ್ ಆಗಿದೆ. ಟರ್ಮೈಟ್ಸ್ ಆಗಿರೋದೇ ಆಗಲಿ ಅಥವಾ ಡ್ರೈ ಆಗಿರೋದೇ ಆಗಲಿ BBMP ಅವರು ಬಂದು ಅದನ್ನು ಕ್ಲೀನಾಗಿ ಕಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ನೋಡ್ಕೊಂಡು ಹೋಗಬೇಕು. ಈ ಕಡೆ ಪ್ರಾಪರ್ಟಿ ಹತ್ರ ಇರ್ತೀವಲ್ಲ ನಮಗೂ ಕಟ್ ಮಾಡೋ ರೈಟ್ಸ್ ಕೊಡಲ್ಲ. ಅವ್ರುಗಳು ಬಂದು ಇನಿಷಿಯೇಟ್ ತೊಗೊಂಡು ಅದನ್ನು ಕಟ್ ಮಾಡಲ್ಲ. ಈ ಥರ ಅವರು ಮಾಡಲ್ಲ, ನಮಗೂ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಏನಕ್ಕೆ ಈ ಥರ ತೊಂದರೆ ಕೊಡ್ತಾರೆ ಹೇಳಿ ಅಲ್ವಾ? ಎಂಡ್ ಆಫ್ ದ ಡೇ ಇವಾಗ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸ್ ಅವ್ರುಗಳು ಬರೀ ಫೈನ್ ಕಲೆಕ್ಟ್ ಮಾಡೋದೇ ಆಗಲಿ ಅಥವಾ ಸೀಟ್ ಬೆಲ್ಟ್ ಹಾಕಿಲ್ಲ, ಸರಿ ನಮ್ಮ ಸೇಫ್ಟಿಗೆ ಅಂತ ಹೇಳ್ತಾರೆ ಹಿಡ್ಕೊಂಡ್ರೆ, ಸೀಟ್ ಬೆಲ್ಟ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಅದು ಇದು ಹಾಳು ಮಣ್ಣು ಮಸಿ ಅಂತ ಫೈನ್ಗಳು ಕಲೆಕ್ಟ್ ಮಾಡ್ತೀರಾ. ಏನು ಮಾಡ್ತೀರಾ? ಅಲ್ಲಿ ಸೇಫ್ಟಿ ನೋಡೋದು, ಇಲ್ಗಳ ಸೇಫ್ಟಿ ನೋಡೋಕ್ಕಾಗಲ್ವಾ? ಒಬ್ಬ ಹೋಗ್ತಿದ್ದವನು ಹಾಗೆ ಸ್ಪಾಟಲ್ಲಿ ಡೆಡ್ ಆದ ಅಂತ ಹೇಳಿದ್ರೆ ಅದೊಂದು ಅನ್ರೀಸನಬಲ್ ಡೆತ್ ಸರ್, ಬೇಡದಿರೋದು. ಸೊ ಇಲ್ಲಿ ನನ್ನ ಗೌರ್ಮೆಂಟ್ ಏನು ಮಾಡ್ತೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ.